ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೋಮವಾರ ಪಂಚಮಿ ಬಂದಿದೆ. ಪಂಚಮಿ ಅಂದರೆ ಮುಖ್ಯವಾಗಿ ನಾವು ವಾರಾಹಿ ದೇವಿಯನ್ನು ಪೂಜಿಸುವಂಥ ಹಾಗೂ ಶ್ರೀ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥ ಅದ್ಭುತವಾದ ದಿನ. ಸೋಮವಾರ ನಮಗೆ ವಾರದಲ್ಲಿ ಮೊದಲನೆಯ ದಿನ ಪ್ರಾರಂಭವಾಗುವಂಥದ್ದು. ಆ ದಿನ ತುಂಬ ಕೆಲಸಗಳು, ಒತ್ತಡ ಅನ್ನುವಂಥದ್ದು ಇರುತ್ತೆ. ಆದಷ್ಟು ನಾವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ, ಯಾಕಂದರೆ ಪಂಚಮಿ ಅಂದಾಗ ವಾರಾಹಿ ದೇವಿಯನ್ನು ನಿಂತ ಜಾಗದಲ್ಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ಅಂತಂದು ಕೇಳಿಕೊಂಡ್ರೆ ಸಮಸ್ಯೆಗಳು ಆ ತಾಯಿ ನಮ್ಮ ಪ್ರತಿ ಸಾರಿ ಕೂಡ ನಮ್ಮ ಮನೆಯಲ್ಲಿ ನಡೀತಾ ಇರುವಂಥ ಕಷ್ಟ, ಕಣ್ಣೀರು, ಬಾಧೆ ಏನಿರುತ್ತೆ ನೋಡಿ ಅದನ್ನು ಹೋಗಲಾಡಿಸ್ತಾಳೆ. ಪಂಚಮಿ ತಿಥಿಗೆ ಬಹಳ ಶಕ್ತಿ ಇರೋದರಿಂದ ನೀವು ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ತಿಂಗಳಲ್ಲಿ 2 ಸಾರಿ ಪಂಚಮಿ ಬರುತ್ತೆ ಸ್ನೇಹಿತರೆ. ಆ ದಿನಗಳಲ್ಲಿ ಏನಾದರೂ ನೀವು ವಾರಾಹಿ ದೇವಿಯ ಫೋಟೋ ವಿಗ್ರಹ ಇದ್ದರೆ ತುಂಬ ಒಳ್ಳೆಯದು. ಇಲ್ಲದೇ ಇದ್ದರೂ ಕೂಡ ತೊಂದರೆನೇ ಇಲ್ಲ. ಕೇಳಿಕೊಂಡು ನಮ್ಮ ಸಮಸ್ಯೆಗಳನ್ನು ನೀನು ಬಗೆಹರಿಸ್ಕೊಡು ತಾಯಿ, ಇಷ್ಟು ಪಂಚಮಿ ನಾನು ಪೂಜೆಯನ್ನು ಮಾಡ್ತೀನಿ. ನೋಡಿ, ನಾವು ದಿನನಿತ್ಯದ ಪೂಜೆ ಯಾವ ರೀತಿ ಮಾಡ್ಕೊಳ್ತೀವಿ ನೋಡಿ, ಅದೇ ಥರನೇ ನಾವಿನ್ನೇನು ದೊಡ್ಡದಾಗಿ ಯಾವುದೇ ಒಂದೇ ₹1 ಖರ್ಚಿಲ್ಲದೆ ನಮ್ಮ ಮನೆಯಲ್ಲೇ ಫೋಟೋ ವಿಗ್ರಹ ಇಲ್ಲದೇ ಇದ್ದರೂ ಕೂಡ ಆ ತಾಯಿಯನ್ನು ನೆನೆಸ್ಕೊಳ್ತಾ ವಿಶೇಷವಾಗಿ ದೀಪಾರಾಧನೆ ಮಾಡಬಹುದು ಸ್ನೇಹಿತರೆ. ಯಾಕಂದರೆ ನಾವು ನಿತ್ಯದ ದೀಪಾರಾಧನೆ ಪೂಜೆ ಯಾವ ರೀತಿ ಮಾಡ್ತೀವೋ ಅದೇ ಥರನೇ. ಆದರೆ ವಾರಾಹಿ ದೇವಿಯ ನಾಮಗಳನ್ನು ಹೇಳ್ಕೊಳ್ಳಿ ಸಾಕು. ಪಂಚಮಿಯ ದಿನ ತುಂಬ ಶಕ್ತಿ ಇರೋದರಿಂದ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ, ಸಮಸ್ಯೆಗಳು ರಿಪೀಟ್ ಆಗೋದಿಲ್ಲ. ಇನ್ನು ಈ ಪರಿಹಾರವನ್ನು ರಾತ್ರಿ ಮಾಡ್ಕೊಳ್ಳಿ. ಎಷ್ಟೋ ಜನ ಮನೆಯಲ್ಲಿ ಸಾಕಷ್ಟು ಕಿರಿಕಿರಿ ಮಾಡ್ತಾ ಇರ್ತಾರೆ, ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಜಗಳ, ಮನೆಯಲ್ಲಿ ಮನಸ್ತಾಪಗಳು ತುಂಬಾ ನೆಗೆಟಿವಿಂದ ತುಂಬಿಕೊಂಡಿರುತ್ತೆ. ಅಂತಹ ಮನೆಯಲ್ಲಿ ನಾವು ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ, ಪರಿಹಾರ ಶಾಸ್ತ್ರಗಳಲ್ಲಿ ಸಾಕಷ್ಟು ಇದೆ. ಅದರಲ್ಲಿ ನಾವು ಲೋಹದಿಂದ ಮಾಡಿರುವಂಥ ಈ ಒಂದು ಪರಿಹಾರ ಅಂದರೆ, ದುಡ್ಡನ್ನು ನಾವು ತಗೊಳ್ತೀವಲ್ವ, ಈ ₹1, ₹2 ಅದು ಯಾವುದೇ ಇರಬಹುದು, ಲೋಹದ ಪರಿಹಾರ ಅಂತ ಹೇಳ್ತೀವಿ ಸ್ನೇಹಿತರೆ. ಇದು ತುಂಬ ಮುಖ್ಯವಾಗಿ ಹಣಕಾಸಿನ ಒಂದು ಪ್ರಭಾವ ಯಾವ ರೀತಿ ಇರುತ್ತೆ. ಧನಾಕರ್ಷಣೆ ಇಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಹತ್ರ ದುಡ್ಡೇ ನಿಲ್ಲೋದಿಲ್ಲ. ಮತ್ತು ನಾವು ಸಾಲ ಮಾಡಿಕೊಳ್ಳುವಂಥ ಒಂದು ಬಂದುಬಿಡುತ್ತೆ. ಆ ರೀತಿ ಎಷ್ಟು ಪ್ರಯತ್ನ ಪಟ್ಟರೂ ನಿಲ್ಲಿಸೋದಕ್ಕಾಗೋದಿಲ್ಲ ಅಂತ ಎಷ್ಟೋ ಬಾರಿ ನಾವು ಅಂದ್ಕೊಳ್ತಾ ಇರ್ತೀವಿ. ಲೋಹ ಪರಿಹಾರಗಳಲ್ಲಿ ಕೂಡ ಇದು ಮುಖ್ಯವಾಗಿ ತಿಳಿಸಿರುವಂಥ ಒಂದು ವಿಧಾನ. ಚೆನ್ನಾಗಿರುವಂಥ ಒಂದು ₹1 ಕಾಯಿನನ್ನು ತಗೊಂಡು ತೊಳೆದು ಅರಿಶಿಣದ ನೀರಲ್ಲಿ ನೀವು ತೊಳ್ಕೊಳ್ಳಿ. ರಾತ್ರಿ ಅಂದರೆ ಪ್ರಕೃತಿಯಲ್ಲಿ ಅಗಾಧವಾದಂಥ ಶಕ್ತಿ ಅನ್ನೋದು ಇರುತ್ತೆ. ಯಾವುದೇ ಪರಿಹಾರಗಳನ್ನು ಮಾಡಿಕೊಳ್ಬೇಕಾದ್ರೂ ಕೂಡ ಪ್ರಶಾಂತವಾಗಿರುತ್ತೆ. ಅದಕ್ಕೋಸ್ಕರ ರಾತ್ರಿ ನೀವು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಕೊಂಡ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ, ಪಾರದರ್ಶಕವಾಗಿರುತ್ತೆ, ಟ್ರಾನ್ಸ್ಪರೆಂಟಾಗಿರುತ್ತೆ. ಆ ಥರ ಇರುವಂಥದ್ದನ್ನು ನಾವು ತಗೊಂಡಾಗ, ಈಗ ತಗೊಳ್ಳುವಂಥ ವಸ್ತುಗಳು ಇರುತ್ತೆ ನೋಡಿ, ಅದರಲ್ಲೇ ಅರ್ಧ ಸಮಸ್ಯೆಗಳು ಹೊರಟೋಗ್ಬಿಡುತ್ತೆ. ಇನ್ನು ಅರ್ಧ ನಮ್ಮ ಭಕ್ತಿ, ಶ್ರದ್ಧೆ, ನಂಬಿಕೆ, ನಾವು ಮಾಡುವಂಥ ವಿಧಾನ ಇದಕ್ಕೆ ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರ ನೀರು ಪಂಚಭೂತಗಳಲ್ಲಿ ಒಂದಾಗಿರೋದ್ರಿಂದ ನೀರಿಗೆ ನೆನಪಿನ ಶಕ್ತಿ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾವು ಏನೇ ಪ್ರಾರ್ಥನೆ ಮಾಡಿಕೊಂಡ್ರೂ, ಏನೇ ಕೇಳಿಕೊಂಡ್ರೂ ಅದನ್ನು ಕೊಡುವಂಥ ಶಕ್ತಿ ನೀರಿಗೆ ಇರೋದರಿಂದ ಗಾಜಿನ ಲೋಟಕ್ಕೆ ಒಂದು ಅರ್ಧ ಮುಕ್ಕಾಲಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾಕಿ ಈ ₹1 ತೊಳೆದು ನಾವು ಇಟ್ಟಿರ್ತೀವಲ್ವ, ಇದನ್ನು ಲೋಟದೊಳಗಡೆ ಹಾಕಿಬಿಟ್ಟು ಕೇಳ್ಕೊಳ್ಬೇಕು ಸ್ನೇಹಿತರೆ. ತದನಂತರ ಯಾವುದೇ ಪರಿಹಾರ ಮಾಡಬೇಕಾದ್ರೂ ನಾವು ಶುಭ ಸಮಾಚಾರಗಳನ್ನು ಕೇಳಬೇಕು. ನಮ್ಮ ಮನೆಯಲ್ಲಿ ಯಾವಾಗಲೂ
ಪಾಸಿಟಿವಿಂದ ತುಂಬಿರಬೇಕು ಅಂತ ಬಯಸ್ತೀವಿ. ಅದಕ್ಕೋಸ್ಕರ ಸ್ವಲ್ಪನೇ ಒಂದು ಪಿಂಚಷ್ಟು ಕುಂಕುಮವನ್ನು ಹಾಕಬೇಕು. ಒಂದೇ ಒಂದು ಪಿಂಚಷ್ಟು. ಇನ್ನು ಒಂದು ಅರ್ಧ ಸ್ಪೂನು ಅಥವಾ 1 ಸ್ಪೂನಷ್ಟು ನೀವು ಇದಕ್ಕೆ ಅರಿಶಿಣವನ್ನು ಬೆರೆಸಬೇಕು. ಅರಿಶಿಣ ಬಂದು ಗುರುಬಲ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇದನ್ನು ನೀವು ತಗೊಳ್ಳಿ. ಇನ್ನು ಕುಂಕುಮ ಬಂದು ಲಕ್ಷ್ಮೀದೇವಿ ದುರ್ಗಾದೇವಿಯ ಸಂಕೇತ. ನಮಗೊಂದು ಧೈರ್ಯ, ಅಷ್ಟೈಶ್ವರ್ಯಗಳು, ಸಂಪತ್ತು ಅದನ್ನು ಕೊಡೋದಕ್ಕೆ ಕುಂಕುಮ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಈ ವಸ್ತುಗಳನ್ನು ನೀವು ಇದರಲ್ಲಿ ಹಾಕಿಬಿಟ್ಟು ಕ್ಲೀನಾಗಿ ನಿಮ್ಮ ಕೈಯಲ್ಲಿ ಈ ಲೋಟವನ್ನು ಇಟ್ಕೊಳ್ಬೇಕು. ಇದನ್ನು ನಾವು ಎಷ್ಟು ನಂಬಿಕೆ ಭಕ್ತಿಯಿಂದ ಮಾಡ್ಕೊಳ್ತೀವಿ ಅದರ ಮೇಲೆ ರಿಸಲ್ಟ್ ಅನ್ನೋದು ತೋರಿಸ್ಕೊಡುತ್ತೆ. ಅದಕ್ಕೋಸ್ಕರ ನಂಬಿಕೆಯಿಂದ ನಿಮ್ಮ ಇಷ್ಟ ದೇವರು, ಮನೆ ದೇವರು ಯಾರನ್ನಾದರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಅವರ ನಾಮ ಜಪವನ್ನು ಹೇಳಿಕೊಂಡು ಸಮಸ್ಯೆಗಳು ಈ ರೀತಿ ಇದೆ, ಅದು ಹೋಗ್ಬಿಡಬೇಕು. ಮನೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಕೂಡ ಚೆನ್ನಾಗಿರಬೇಕು, ನೆಮ್ಮದಿಯಿಂದ ಇರಬೇಕು, ಆರೋಗ್ಯವಂತರಾಗಿರಬೇಕು. ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಅದನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ. ಈ ರೀತಿ ಹೇಳ್ಕೊಂಡು ಈ ಲೋಟವನ್ನು ನೀವು ನೀಟಾಗಿ ನೀವು ಮಲಗುವ ಜಾಗದಲ್ಲಿ ಇಟ್ಕೊಳ್ಬೇಕು. ನೀವು ಎಲ್ಲಾದರೂ ಮಲ್ಕೊಳ್ಳಿ, ತೊಂದರೆ ಇಲ್ಲ. ಮಲಗುವ ಜಾಗದಲ್ಲಿ ನೀವು ಅಕಸ್ಮಾತ್ ದಿವಾನ ಮೇಲೆ, ಮಂಚದ ಮೇಲೆ ಈ ಥರ ಮಲಗಿಕೊಳ್ಳೋರಾದರೆ ಕೆಳಗಡೆ ಇಡಬಹುದು. ಇಲ್ಲಾಂದರೆ ನೆಲದ ಮೇಲೆ ಮಲ್ಕೊಳ್ತಾ ಇದ್ದೀರಾ ಅಂದರೆ ಸ್ವಲ್ಪ ದೂರದಲ್ಲಿ ತಲೆ ಯಾವ ಡೈರೆಕ್ಷನ್ನಲ್ಲಿ ಬಂದಿರುತ್ತೋ ಆ ಕಡೆ ನೀವು ಸ್ವಲ್ಪ ಡಿಸ್ಟೆನ್ಸಲ್ಲಿ, ಅಂದರೆ ಅದನ್ನು ಕದಲಿಸ್ಬಾರ್ದು, ಚೆಲ್ಲಬಾರ್ದು. ಈ ರೀತಿ ಇಟ್ಟು ಮಲ್ಕೊಳ್ಬೇಕು. ಪ್ರಾರ್ಥನೆ ಮಾಡಿ ಮಲ್ಕೊಳ್ತೀವಲ್ವ, ನಮ್ಮ ಮನಸ್ಸಲ್ಲಿ, ನಮ್ಮ ದೇಹದಲ್ಲಿ ಎಷ್ಟೋ ಬೇಡದೇ ಇರುವಂಥ ವಿಚಾರಗಳು ನೆಗೆಟಿವ್ ರೂಪದಲ್ಲಿ ಇರುತ್ತೆ. ಅದು ಆ ತರಂಗಗಳ ಮುಖಾಂತರ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅದರಲ್ಲಿ ಇರುವಂಥ ವಸ್ತುಗಳು ಎಲ್ಲವೂ ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಂಡು ನಮಗೆ ಪಾಸಿಟಿವ್ ಅನ್ನುವಂಥದ್ದನ್ನು ಬಿಡುಗಡೆ ಮಾಡುತ್ತೆ ಮನೆ ಒಳಗಡೆ. ಅದಕ್ಕೋಸ್ಕರ ಈ ವಸ್ತುಗಳನ್ನು ಹೇಳಿ ನೀವು ಹಾಕ್ಕೊಂಡು ಕೇಳಿಕೊಳ್ಬೇಕು. ಈ ಲೋಟವನ್ನು ಇಟ್ಕೊಂಡು ರಾತ್ರಿ ಪೂರ್ತಿ ನಾವು ಈ ಥರ ಹೇಳಿ ಮಲ್ಕೊಳ್ತೀವಲ್ವ, ನಮ್ಮಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ರಾತ್ರಿ ಪೂರ್ತಿ ಈ ಲೋಟ ಹೇಳ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ಅದಕ್ಕೆ ಇದನ್ನು ಈ ಥರ ಮಾಡಿ ಮಾರನೆಯ ದಿನ ಎದ್ದ ಕೂಡಲೇ ತಗೊಂಡೋಗಿ ನಿಮ್ಮ ಮನೆ ಮುಂದೆ ಅಥವಾ ಅಕ್ಕಪಕ್ಕದಲ್ಲಿ ದೂರ ಚರಂಡಿ ಇದ್ದರೆ ಅದನ್ನು ಚೆಲ್ಲಿಬಿಟ್ಟು ಅದರಲ್ಲಿ ₹1 ಇರುತ್ತೆ, ಅದನ್ನು ತಗೊಂಡು ಇನ್ನು ಒಂದು ₹11, ₹21 ಈ ಥರ ನಿಮ್ಮ ಶಕ್ತಿಯ ಅನುಸಾರ ಸೇರಿಸಿ ಯಾರಿಗಾದರೂ ದಾನ ಕೊಟ್ಬಿಡಿ. ನೋಡಿ ಎಷ್ಟೊಂದು ಬದಲಾವಣೆ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ.